ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಬಂಧುಗಳಿಗೆ ಆರ್ಥಿಕವಾಗಿ ಸ್ವಾಗತವನ್ನು ಬಯಸುತ್ತಾ ಇಂದಿನ ಪತ್ರಿಕಾಗೋಷ್ಠಿಯನ್ನು ವಿಧಾನ ಪರಿಷತ್ ಸದಸ್ಯರಾದಂತಹ ಪ್ರತಾಪ್ ಸಿಂಹ ನಾಯಕ್ ಅವರು ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ತೇವೆ. ಎಲ್ಲ ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳಿಗೆ ನಮಸ್ಕಾರ. ಇತ್ತೀಚೆಗೆ ತಾನೇ ಚಳಿಗಾಲದ ಅಧಿವೇಶನ ಬೆಳಗಾಮಲ್ಲಿ ನಡೆಯಿತು. ಯಾವ ವಿಷಯ ಅಲ್ಲಿ ಚರ್ಚೆ ಆಗಬೇಕಿತ್ತೋ ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಜನರ ಜೀವನ ಜೊತೆಗೆ ನೇರವಾಗಿ ಸಂಬಂಧಪಟ್ಟಂತಹ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗುವುದಕ್ಕಿಂತ ಅಧಿವೇಶನ ಪೂರ್ತಿ ಪತ್ರಿಕೆಯ ಹೆಡ್ಲೈನ್ಸ್ ಶಿರೋನಾಮೆಗಳನ್ನೇನಾದರೂ ನೋಡಿದರೆ ಆ ದಿನಗಳದ್ದು ಮುಖ್ಯಮಂತ್ರಿ ಯಾರಾಗೋದು ಅಂತ ಹೇಳುವುದರ ಬಗ್ಗೆಯೇ ಚರ್ಚೆ ಇತ್ತೇ ಹೊರತು ರಾಜ್ಯದ ಸಮಸ್ಯೆಗಳ ಬಗ್ಗೆ ಆಗಲಿ, ರೈತರ, ಕಾರ್ಮಿಕರ, ಮಹಿಳೆಯರ ಈ ವಿಷಯದಲ್ಲಿ ಚರ್ಚೆ ಆಗಲಿಲ್ಲ. ನಾಮಕೆ ವಾಸ್ತೆ ಒಂದು ಅಧಿವೇಶನವನ್ನ ಉತ್ತರ ಕರ್ನಾಟಕದ ಸಮಸ್ಯೆಯ ಹೆಸರಿನಲ್ಲಿ ಬೆಳಗಾಂನಲ್ಲಿ ಮಾಡುವುದಷ್ಟೇ ಅವರ ಉದ್ದೇಶ ಇತ್ತೇ ಹೊರತು ಅವರ ಸಂಪೂರ್ಣ ಗಮನ ಮುಖ್ಯಮಂತ್ರಿಗಳು ಯಾರಾಗುವುದು ಅಂತ ಹೇಳುವಂಥದರ ಬಗ್ಗೆ ಚರ್ಚೆ ಆಯಿತೇ ಹೊರತು ರಾಜ್ಯದ ಬಗ್ಗೆ ಅಲ್ಲ. ನಮ್ಮ ಮುಖ್ಯಮಂತ್ರಿಗಳನ್ನ ಹತ್ತಿರದಿಂದ ಅವರು ಕೊಡುವಂತಹ ಅಂಕೆ ಸಂಖ್ಯೆಗಳನ್ನ ನಾವೇನಾದರೂ ನಂಬಿದ್ರೆ ಅವರು ಹೇಳುವಷ್ಟು ಸುಳ್ಳು ಬೇರೆ ಯಾರೂ ಹೇಳುವುದಿಲ್ಲ. ಅವರು ಹೇಳಿದ ಅಂಕೆ ಸಂಖ್ಯೆಗೆ ನೀವೇನಾದರೂ ಸರಿಯಾದ ಸಂಖ್ಯೆಯನ್ನ ಕೊಟ್ರೆ ಅದನ್ನು ಗಮನಿಸದವರ ಹಾಗೆ ಅವರು ಮುಂದೆ ಹೋಗ್ತಾರೆ. ಪತ್ರಿಕೆಯವರು ನೇರವಾಗಿ ಪ್ರಶ್ನೆ ಕೇಳಿದರೆ, ಸರಿಯಾದ ವಿವರಣೆಯನ್ನ ಕೇಳಿದರೆ ಪತ್ರಿಕೆಯವರಿಗೆ ಜೋರು ಮಾಡ್ತಾರೆ ಹೊರತು ಸರಿಯಾದ ವಿವರಣೆಯನ್ನ ಅವರು ಕೊಡುವುದಿಲ್ಲ. ಗಾಂಧಿ ಕುಟುಂಬದವರಲ್ಲ, ಗಾಂಧಿ 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 ಅಂತ ಹೇಳುವಂಥದ್ದನ್ನು ಏನು ಹೇಳ್ತಾರೆ, ಇವರು ಯಾರನ್ನ ನಾಯಕರಾಗಿ ಸ್ವೀಕಾರ ಮಾಡಿದ್ದಾರೆ ಅವರು ಗಾಂಧಿ ಕುಟುಂಬದವರು ಅಲ್ಲ, ನೆಹರು ಕುಟುಂಬದವರು. ಯಾವ ಆಧಾರದ ಮೇಲೆ ಗಾಂಧಿಯ ಹೆಸರನ್ನು ಇಟ್ಟುಕೊಂಡು ಇವರಿಗೆ ಗಾಂಧಿ ಅಂತ ಹೇಳುವಂತಹ ಹೆಸರು ಮಹಾತ್ಮ ಗಾಂಧೀಜಿಯವರ ವಿಚಾರವನ್ನು ನಾವು ಪ್ರತಿನಿಧಿಸ್ತೇವೆ, ಆಚಾರದಲ್ಲಿ ತರ್ತೇವೆ ಅಂತ ಹೇಳುವ ಕಾರಣಕ್ಕಲ್ಲ, ರಾಜಕೀಯ ಲಾಭಕ್ಕೋಸ್ಕರ ಗಾಂಧಿ. ಇಲ್ಲದಿದ್ದರೆ ಇವರಿಗೆ ಗಾಂಧಿ ಬೇಡ. ಅವರ ಕಾರ್ಯಕ್ರಮಗಳನ್ನು ನೋಡಿ ಮಹಾತ್ಮ ಗಾಂಧೀಜಿಯವರ ಗ್ರಾಮ ರಾಜ್ಯದ ಕನಸನ್ನ, ರಾಮರಾಜ್ಯವನ್ನ ಮಾಡುವ ಕನಸಿನ ಬಗ್ಗೆ ಗಾಂಧೀಜಿಯವರ ಕಾರ್ಯಕ್ರಮವನ್ನು ಎಷ್ಟರ ಮಟ್ಟಿಗೆ ಇವರು ಅನುಷ್ಠಾನಕ್ಕೆ ತಂದಿದ್ದಾರೆ. 2014 ನಂತರ ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಇವತ್ತು ಗ್ರಾಮೀಣ ಜನರ ಮಹಾತ್ಮ ಗಾಂಧೀಜಿಯವರ ಕನಸಿನ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಬದುಕಿನಲ್ಲಿ ಬದಲಾವಣೆ ತರಬಲ್ಲಂತಹ ಎಷ್ಟು ಅಗಾಧವಾದ ಯೋಜನೆಗಳ ಪಟ್ಟಿ ನಾನಿವತ್ತೀಗ ಇದರಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಅವರಿಗೆ ವಸತಿ, ಕುಡಿಯುವ ನೀರು, ಊಟಕ್ಕೆ ಅನ್ನ, ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಗ್ರಾಮೀಣ ಮಟ್ಟದಲ್ಲಿ ಕೊಡುವಂತಹ ಒಂದು ಪ್ರಯತ್ನವನ್ನು ಮೋದಿಜಿಯವರ ಸರ್ಕಾರ ಮಾಡಿದರ ಪರಿಣಾಮವಾಗಿ ಇವತ್ತು 2005ನೇ ಇಸ್ವಿಗೆ ಬಂದಾಗ ಮನ್ರೇಗಾದ ಏನು ಕಾರ್ಯಕ್ರಮ ಇದೆ, ಈಗ ಈ 2014 ನಂತರ ಬಡತನ 25% ಇದ್ದದ್ದು ಈಗ 7% ಬಂದಿದೆ.